ಈ ಮ್ಯಾಚ್ ನ ನಂತರ ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಅಂತ ಫುಲ್ ವರ್ಲ್ಡ್ ಅಲ್ಲಿ ಫೇಮಸ್ ಆದ್ರು. ಡೇಟ್ 13ನೇ ನವೆಂಬರ್ 2014, ಇಂಡಿಯಾ ವರ್ಸಸ್ ಶ್ರೀಲಂಕಾ, 4th ODI, ಪ್ಲೇಸ್ ಕೋಲ್ಕತ್ತಾ, ಈಡನ್ ಗಾರ್ಡನ್ ಸ್ಟೇಡಿಯಂ. ಇಂಡಿಯಾ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ತಾರೆ. ಓಪನಿಂಗ್ ಗೆ ಬರ್ತಾರೆ ರೋಹಿತ್ ಶರ್ಮಾ ಮತ್ತು ಅಜಿಂಕ್ಯ ರಹಾನೆ. ಫಸ್ಟ್ ಬಾಲ್ ಇಂದಾನೆ ಅಟ್ಯಾಕಿಂಗ್ ಮೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ರೋಹಿತ್ ಶರ್ಮಾ ರನ್ಸ್ ಮಾಡೋಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಫಸ್ಟ್ 15 ಬಾಲ್ಸ್ ಅಲ್ಲಿ ಜಸ್ಟ್ 4 ರನ್ ಸ್ಕೋರ್ ಮಾಡಿರ್ತಾರೆ. 16ನೇ ಬಾಲ್ ಅಲ್ಲಿ 4 ರನ್ ಸ್ಕೋರ್ ಆದಾಗ ಥರ್ಡ್ ಮ್ಯಾನ್ ಸೈಡ್ ಗೆ ಅವರ ಕ್ಯಾಚ್ ಹೋಗುತ್ತೆ. ಆದ್ರೆ ತಿಸಾರ ಪೆರೇರ ಆ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ. ಆಗ ಯಾರು ಕೂಡ ಯೋಚನೆ ಮಾಡಿರೋದಿಲ್ಲ ಈ ಡ್ರಾಪ್ ಕ್ಯಾಚ್ ಶ್ರೀಲಂಕನ್ ಟೀಮ್ ಗೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ. ಆಮೇಲೆ ಇಂಡಿಯಾ 40 ಸ್ಕೋರ್ಗೆ ರಹಾನೆ ವಿಕೆಟ್ ಹೋಗುತ್ತೆ. ಮತ್ತೆ 8 ರನ್ ಸ್ಕೋರ್ ಮಾಡಿ ಅಂಬಟ್ಟಿ ರಾಯುಡು ಕೂಡ ಪೆವಿಲಿಯನ್ಗೆ ಹೋಗ್ತಾರೆ. ಈಗ ರೋಹಿತ್ ಸಪೋರ್ಟ್ ಕೊಡೋದಕ್ಕೆ ಬರ್ತಾರೆ ವಿರಾಟ್ ಕೊಹ್ಲಿ. ಇಲ್ಲಿಂದ ಇವರು ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ರೋಹಿತ್ ಶರ್ಮಾ 72 ಬಾಲ್ ಅಲ್ಲಿ 50 ಮಾಡ್ತಾರೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಈಗ ರೋಹಿತ್ ಸೆಟ್ ಆಗಿದ್ದಾರೆ ಅಂತ. ಈಗ ರೋಹಿತ್ ಚೆನ್ನಾಗಿ ಸೆಟ್ ಆಗಿರ್ತಾರೆ. 4-6 ಹೊಡೆದು ಅವರ ಸೆಂಚುರಿ ಸಹ ಕಂಪ್ಲೀಟ್ ಮಾಡ್ತಾರೆ. ಈಗ ಡೈರೆಕ್ಟ್ ಟಾಪ್ ಗಿಯರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ರೋಹಿತ್ 150 ರೀಚ್ ಆಗೋಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಅವರು ಸಹ ಅವರ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ರೋಹಿತ್ ಒಂದು 4 ಇಂದ 150 ರೀಚ್ ಮಾಡ್ತಾರೆ. ಆದ್ರೆ ಆಮೇಲೆ ವಿರಾಟ್ ಕೊಹ್ಲಿ ಅವರು ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗ್ತಾರೆ. ಮತ್ತೆ ಸುರೇಶ್ ರೈನಾ ಜಸ್ಟ್ 4 ಬಾಲ್ ಅಲ್ಲಿ 11 ರನ್ಸ್ ಸ್ಕೋರ್ ಮಾಡಿ ಜಯವರ್ಧನ್ಗೆ ಕ್ಯಾಚ್ ಕೊಡ್ತಾರೆ. ಆದ್ರೆ ಇಂಡಿಯಾಗೆ ಈ 2 ವಿಕೆಟ್ಸ್ ಹೆಚ್ಚು ಎಫೆಕ್ಟ್ ಆಗೋದಿಲ್ಲ. ರೋಹಿತ್ ಶರ್ಮಾ ಶೋ ಇನ್ನೂ ನಡೀತಾ ಇತ್ತು. ಶ್ರೀಲಂಕನ್ ಪ್ಲೇಯರ್ಸ್ ಇವ್ರು ಯಾಕೆ ಇನ್ನೂ ಔಟ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ರೋಹಿತ್ ಅವರ ಕರಿಯರ್ ನ ಸೆಕೆಂಡ್ ಡಬಲ್ ಸೆಂಚುರಿ ಮಾಡ್ತಾರೆ. ಇದಾದ್ಮೇಲೆ ಕೂಡ ರೋಹಿತ್ ಸ್ಟಾಪ್ ಆಗಲ್ಲ. ಶ್ರೀಲಂಕಾ ಫುಲ್ ಡಾಮಿನೇಟ್ ಮಾಡ್ತಾರೆ. ಟೀಮ್ ಮೆಂಬರ್ಸ್ ಕೂಡ ಇವರ ಬ್ಯಾಟಿಂಗ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. 240 ಸ್ಕೋರ್ಗೆ ರೋಹಿತ್ ಅವರು ಒಂದು ಶಾಟ್ ಹೊಡಿತಾರೆ. ನಾನು ಇದನ್ನ ಇಂಪಾಸಿಬಲ್ 6 ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಆಫ್ ಸೈಡ್ ಇಂದ ಹೋಗ್ತಾ ಇದ್ದ ಬಾಲ್ ನ ಈಸಿ ಆಗಿ ಫ್ಲಿಕ್ ಮಾಡಿ ಡೀಪ್ ಮಿಡ್ ವಿಕೆಟ್ ಮೇಲೆ 6 ಹೊಡಿತಾರೆ. ಇದು ಈಸಿ ಅಲ್ಲ. ಆಮೇಲೆ ಒಂದು 4 ಇಂದ 250 ಕಂಪ್ಲೀಟ್ ಮಾಡ್ತಾರೆ. ಫೈನಲಿ ಲಾಸ್ಟ್ ಬಾಲ್ ಅಲ್ಲಿ ರೋಹಿತ್ ಶರ್ಮಾ 264 ರನ್ಸ್ ಮಾಡಿ ಜಯವರ್ಧನೆ ಹತ್ರ ಕ್ಯಾಚ್ ಔಟ್ ಆಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಚ್ ಡ್ರಾಪ್ ಆದಾಗ 16 ಬಾಲ್ ಅಲ್ಲಿ ಜಸ್ಟ್ 4 ರನ್ ಇತ್ತು. ಆದ್ರೆ ಔಟ್ ಆದಾಗ 172 ಬಾಲ್ಸ್ ಅಲ್ಲಿ 264 ರನ್ಸ್. ಇದು ODI ಹಿಸ್ಟ್ರಿನ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಈ ವರ್ಲ್ಡ್ ರೆಕಾರ್ಡ್ ಇವತ್ತಿಗೂ ಹಿಟ್ ಮ್ಯಾನ್ ಹೆಸರಲ್ಲೇ ಇದೆ. ನೀವು ಕ್ರಿಕೆಟ್ ಲವರ್ ಆಗಿದ್ರೆ ಈ ರೀತಿ ವಿಡಿಯೋಸ್ ಡೈಲಿ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ.